ಅದು ಅಟ್ಟಹಾಸಕ್ಕೆ ತಕ್ಕ ಶಾಸ್ತಿ ಅನ್ನೋ ಸಬ್ಟೈಟ್ಲ್ ಇರುವ ಮೂವಿ. ಹಾಡುಗಳು ಎರಡು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಮಾಹಿತಿ ಇದೆ. ಹೆಚ್ಚಾಗಿ ಹೆಣ್ಮಕ್ಳು ಬಂದು ಈ ಸಿನಿಮಾನ ನೋಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇಷ್ಟ ಅನ್ನೋದಕ್ಕಿಂತ ನಮ್ಮ ಸಂಸ್ಕೃತಿನ ಕಾಪಾಡಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಅದು ತುಂಬ ಇಷ್ಟ ಆಗಿದೆ. ಥ್ಯಾಂಕ್ ಯು. ಮೆಸೇಜ್ ಇದೆ. ಸೊ ಹೆಣ್ಮಕ್ಳು ಎಷ್ಟೇ ಎಜುಕೇಟೆಡ್ ಆಗಿದ್ರೂ ಕೂಡ ಅವ್ರನ್ನ ಯಾವ ಥರ ಲವ್ ಅಂತ ಹೇಳಿ ಟ್ರ್ಯಾಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ. ಬಟ್ ಗುಡ್ ಮೆಸೇಜ್ ಇದೆ. ಕನ್ನಡ ಬರಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಕ್ಟನ್ನು ಪ್ರೊಡ್ಯೂಸಿಂಗ್ ಮಾಡಿ ನಮ್ಮ ಬ್ರದರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹೆಣ್ಮಕ್ಳಿಗೋಸ್ಕರ ಮಾಡಿರೋದು ಪ್ರೇಕ್ಷಕರು ಥಿಯೇಟ್ರಲ್ಲೇ ಬಂದು ನೋಡಿ ಆಶೀರ್ವಾದ ಮಾಡಬೇಕು. ತುಂಬ ಚೆನ್ನಾಗಿದೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳೋಂಥ ವಿಷಯ ಇದು. ಹೆಣ್ಮಕ್ಳು ಹೆಂಗೆ ಟ್ರ್ಯಾಪ್ ಮಾಡ್ತಾರೆ, ಸುಮ್ಮನೆ ಟ್ರಿಪ್ ಹೋಗ್ತಾರೆ, ಟ್ರಿಪ್ಗೆ ಏನಕ್ಕೆ ಹೋಗ್ತಾರೆ, ಜೊತೆಲಿದ್ದವ್ರು ಹೆಂಗಿರ್ತಾರೆ ಎಲ್ಲ ತಿಳ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಮೂವಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಸೂಪರ್ ಮೂವಿ. ಕಂಗ್ರ್ಯಾಚುಲೇಷನ್. ಸರ್ ತುಂಬ ಚೆನ್ನಾಗಿದೆ ಸರ್. ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಅಲ್ಟಿಮೇಟ್ ಆಗಿದೆ. ಬಟ್ ಎಲ್ಲ ಹೆಣ್ಮಕ್ಳು ನೋಡೋ ಅಂಥ ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಹೆಣ್ಮಕ್ಳು ನೋಡೋ ಚೆನ್ನಾಗಿದೆ. ಹೆಣ್ಮಕ್ಳು ನೋಡ್ತಾರಲ್ಲ ಅದಕ್ಕೆ ಇಷ್ಟಪಟ್ಟು ತುಂಬ ಚೆನ್ನಾಗಿ ಬಂದಿದೆ. ಮಾಹಿನವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳು ಇನ್ನು ಮುಂದೆ ಹೇಗಿರ್ಬೇಕು ಅನ್ನೋದು ಕಲಿಬೇಕು ಅಷ್ಟೇ. ಚೆನ್ನಾಗಿ ಆಲ್ ದ ಬೆಸ್ಟ್. ಚೆನ್ನಾಗಿದೆ ಫಿಲ್ಮ್. ತುಂಬ ಚೆನ್ನಾಗಿ. ಮಾದೇವ್ ಅವ್ರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಆ್ಯಕ್ಚುಲಿ ನನ್ನ ಫ್ರೆಂಡು ಅಷ್ಟೊಂದು ಡೇರಾಗಿ ಆ್ಯಕ್ಟ್ ಮಾಡಿದಾಳಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮೂವಿನಲ್ಲಿ ಮೇನ್ ಏನಂದರೆ ಹುಡುಗಿರ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಷ್ಟು ದೌರ್ಜನ್ಯ ಆಗ್ತಿದೆ ಹುಡುಗಿರ ಬಗ್ಗೆ, ಹೇಗೆ ಸ್ಟ್ಯಾಂಡ್ ತೊಗೋಬೇಕು, ಅದೆಲ್ಲನೂ ತುಂಬ ಖುಷಿ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? ಆಬ್ವಿಯಸ್ಲಿ ನನ್ನ ಫ್ರೆಂಡ್ ಇಷ್ಟ ಆಯಿತು. ಅದಾದಮೇಲೆ ಸಾರಿಕಾ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒನ್ ಮೋರ್ ಡಯಾನಾ ಅನ್ಸಲ್ಲ, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ನೋಡಲೇಬೇಕು. ಬಿಕಾಸ್ ತಿಳ್ಕೊಳ್ಳೋದು ತುಂಬ ಚೆನ್ನಾಗಿದೆ. ಏನು ವಲ್ಗ್ಯಾರಿಟಿ ಅಂತ ಅನಿಸ್ತಿಲ್ಲ ನನಗೆ. ಥ್ಯಾಂಕ್ ಯು. ಚೆನ್ನಾಗಿದೆ ಫಿಲಮ್. ಮಾದೇವ್ರು ಮಾಡಿರೋ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಮಾದೇವ್ರು ಮಾಡಿರೋ ಆ್ಯಕ್ಟಿಂಗು ಮತ್ತು ಹಾಡು, ಅದು ನೃತ್ಯ ದೇವತೆ ಹಾಡು ಚೆನ್ನಾಗಿದೆ. ನಂಗೆ ಫಸ್ಟು ಸಡನ್ನಾಗಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಕರೆಕ್ಟ್ ಕೇಳಿದ್ರೆ ಇಷ್ಟ ಸರ್. ಸರ್ ಮೂವಿ ತುಂಬ ಚೆನ್ನಾಗಿದೆ. ಲೇಡೀಸ್ ಓರಿಯೆಂಟೆಡ್ ಮೂವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಅಂದರೆ ಒಂದು ಹೆಣ್ಣು ಕಷ್ಟದಲ್ಲಿದ್ದಾಗ ಅವಳು ಯಾವ ರೀತಿ ಸೇಫ್ ಆಗ್ತಾಳೆ ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾರೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೂವಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಸೊ ತುಂಬಾ ಸಕ್ಕತ್ತಾಗಿದೆ. ಒನ್ ಟೈಮ್ ವಾಚಬಲ್ ಅಲ್ಲ ಇದು. 10 ಸರಿ ನೋಡಿದ್ರು ಬೇಜಾರಾಗಲ್ಲ. ನನಗಂತೂ ಇನ್ನೂ 2-3 ಸರಿ ನೋಡಬೇಕು ಅಂತ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ. ನನ್ನ ಕ್ಯಾರೆಕ್ಟರ್ ದೀಪಾ ಕ್ಯಾರೆಕ್ಟ್ರು ಪರ್ಫಾರ್ಮೆನ್ಸ್ ವೈಸ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ತುಂಬ ಹೈಲೈಟ್ ಆಗೋದಂದರೆ ನಮ್ಮ ನಾಟಿಕೋಳಿ ಮಾದೇವ ಕ್ಯಾರೆಕ್ಟರು ಸಖತ್ ಪರ್ಫಾರ್ಮೆನ್ಸ್ ಮಾತ್ರ. ಸೊ ಎಲ್ಲರೂ ಬಂದು ಮೂವಿನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಆ್ಯಂಡ್ ನಾವೇನೋ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆ್ಯಂಡ್ ಜನ ಬಂದು ನೋಡಬೇಕು. ಸೊ ಜನ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಬಂದರೆ ಇನ್ನೂ ನಮಗೂ ರೀಚ್ ಆಗುತ್ತೆ ಮೂವಿ. ಒಂದು ರಿಲೀಸ್ ಆಗಿದೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಈ ಸಿನಿಮಾದಲ್ಲಿ ನಾನು ಹುಣಸೆ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಷ್ಟ ಆಗಿರ್ಬೇಕು ಎಲ್ಲರಿಗೂ. ಆ್ಯಂಡ್ ದಯವಿಟ್ಟು ಕನ್ನಡ ಜನತೆ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.